ಹಲವಾರು ವಿಚಾರಗಳನ್ನ ತೆಗೆದುಕೊಂಡು ಬಂದಿದ್ವಿ. ಡೀಸೆಲ್ ಬೆಲೆ ಏರಿಕೆಗೆ ಲಾರಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಪ್ರತಿಭಟನೆಗೆ ಕೂಡ ಈಗಾಗಲೇ ಸಿದ್ಧತೆಗಳಾಗಿರುವಂಥದ್ದು. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ರಾಜ್ಯದಲ್ಲಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 14ರಿಂದ 5 ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗುತ್ತೆ. ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾರಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ದರ ಇಳಿಕೆಗೆ ಸರ್ಕಾರಕ್ಕೆ ನೀಡಿದ್ದ ಗಡುವು ಇವತ್ತಿಗೆ ಮುಕ್ತಾಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಷ್ಕರಕ್ಕೆ ನಿರ್ಧರಿಸಿದ ಲಾರಿ ಮಾಲೀಕರ ಸಂಘ ಟೋಲ್ ಹೆದ್ದಾರಿಗಳಲ್ಲಿ ಲಾರಿಗಳ ಸಂಚಾರವನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡಲಾಗುತ್ತೆ. ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲಾರಿ ಮಾಲೀಕರು. ಬೆಲೆ ಏರಿಕೆ ನಿರ್ಧಾರವನ್ನ ವಾಪಸ್ ಪಡೆಯುವಂತೆ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಗಡುವನ್ನ ನೀಡಲಾಗಿತ್ತು. ಆ ಗಡುವು ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಲಾರಿಗಳು ಎಲ್ಲಿದ್ದಾವೋ ಅಲ್ಲೇ ಲಾರಿಗಳನ್ನು ನಿಲ್ಲಿಸಿ, ಅಂದ್ರೆ ಹೆದ್ದಾರಿಗಳಲ್ಲಿ ಟೋಲ್ಗಳಲ್ಲಿ ಲಾರಿಗಳನ್ನ ನಿಲ್ಲಿಸಿ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಕೂಡಲೇ ಸರ್ಕಾರ ಡೀಸೆಲ್ ಬೆಲೆ ಏರಿಕೆ ಏನಿದೆ ಇದನ್ನು ಹಿಂಪಡಿಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ರಾಜ್ಯದಲ್ಲಿ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿರುವಂಥದ್ದು. ಏಪ್ರಿಲ್ 14ರಿಂದ 5 ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗುತ್ತೆ. ದರ ಇಳಿಕೆಗೆ ಸರ್ಕಾರಕ್ಕೆ ನೀಡಿದ ಗಡುವು ಇವತ್ತಿಗೆ ಮುಕ್ತಾಯವಾಗ್ತಾ ಇದೆ. ಹೀಗಾಗಿ ಮುಷ್ಕರಕ್ಕೆ ನಿರ್ಧರಿಸಿದ ಲಾರಿ ಮಾಲೀಕರ ಸಂಘ ಟೋಲ್ ಹೆದ್ದಾರಿಗಳಲ್ಲಿ ಲಾರಿಗಳನ್ನ ನಿಲ್ಲಿಸಿ, ಸಂಚಾರವನ್ನು ನಿಲ್ಲಿಸಿ ಮುಷ್ಕರವನ್ನ ಮಾಡಲಾಗುತ್ತೆ. ಈ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಅಕಸ್ಮಾತ್ ಲಾರಿಗಳ ಸಂಚಾರ ಬಂದ್ ಆಯಿತು ಅಂತಂದ್ರೆ ಅದು ಎಲ್ಲೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ಹಿಂದೆ ಹಲವಾರು ಲಾರಿ ಮುಷ್ಕರಗಳ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಗೂಡ್ಸ್ಗಳ ಸಂಚಾರ ಇರ್ಬೋದು, ಇದೆಲ್ಲವೂ ಕೂಡ ಬಂದ್ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗೆ ಡೀಸೆಲ್ ಬೆಲೆ ಏರಿಕೆಗೆ ಲಾರಿ ಮಾಲಕರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಮುಷ್ಕರಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಸಂಘ ಕೂಡ ಬೆಂಬಲ ಕೊಟ್ಟಿದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಕೂಡ ಬೆಂಬಲ ಕೊಟ್ಟಿದ್ದಾರಂತೆ. ಪೆಟ್ರೋಲ್ ಬಂಕ್ಗಳು ಕೂಡ ಬೆಂಬಲ ಸೂಚಿಸಿವೆ ಅಂತ ಹೇಳ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಬೆಂಬಲ, ನೈತಿಕ ಬೆಂಬಲನ ಇಲ್ಲ ಅವರು ಕೂಡ ಬಂದ್ ಮಾಡ್ತಾರಾ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರೋದು. ಹೆಚ್ಚು ಕಮ್ಮಿ ಅವತ್ತಿಂದನೇ ಗೊತ್ತಾಗಬೇಕು. 6 ತಿಂಗಳ ಅಂತರದಲ್ಲಿ 5 ರೂಪಾಯಿ ಏರಿಕೆ ಆಗಿದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 5 ರೂಪಾಯಿ ಏರಿಕೆ ಮಾಡ್ಯಾರ 6 ತಿಂಗಳ ಅಂತರದಲ್ಲಿ. ಹಿಂಗಾದ್ರೆ ಲಾರಿ ಓನರ್ಸು ಹೆಂಗ್ ಮೇಂಟೈನ್ ಮಾಡೋಕ್ಕಾಗುತ್ತೆ? ಇರೋ ನಾವೀಗೇನು ಗೂಡ್ಸ್ ಇಂತಿಷ್ಟು ಹಣದಲ್ಲಿ ನಾವು ಅದನ್ನ ಸರಬರಾಜು ಮಾಡ್ತೀವಿ ಅಂತ ಒಪ್ಕೊಂಡಿರ್ತೀವಿ. ಇಲ್ಲಿ ನೋಡ್ರೆ ಡೀಸೆಲ್ ಬೆಲೆ ಹಿಂಗೆ ಏರಿಕೆ ಆಗುತ್ತೆ. ನಾವ್ ಹೆಂಗೆ ಅದು ಸರಬರಾಜು ಮಾಡೋಕ್ಕಾಗುತ್ತೆ? ಲಾಸ್ ಆಗಲ್ವಾ ನಮಗೆ? ಮೇಂಟೆನೆನ್ಸ್ ಮಾಡೋದು ಹೆಂಗೆ? ಲಕ್ಷ್ಮೀ ನರಸಿಂಹ ನಮ್ಮ ಪ್ರತಿನಿಧಿ ಷಣ್ಮುಖಪ್ಪ ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಷಣ್ಮುಖಪ್ಪ, ಬನ್ನಿ ಕೇಳೋಣ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇದರ ಮಧ್ಯೆ ಏನು ಡೀಸೆಲ್ನ ಬೆಲೆಯನ್ನ ಏರಿಕೆ ಮಾಡಿದಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಲಾರಿ ಮುಷ್ಕರು ಈಗ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ನೀಡಿದೆ. ನನ್ನ ಜೊತೆ ಈಗ ಷಣ್ಮುಖಪ್ಪ ಅವರು ಇದ್ದರು, ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಗಡುವನ್ನು ಕೂಡ ಕೊಟ್ಟಿದ್ರು ಸರ್ಕಾರಕ್ಕೆ, ವಾಪಸ್ ತಗೋಬೇಕು ಅಂತ ನಿರ್ಧಾರ. ಅಂದ್ರೆ ತೀವ್ರ ಸಂಕಷ್ಟಕ್ಕೆ ನಾವು ಈಡಾಗ್ತೀರಿ ಅಂತ. ಸೊ ಮುಷ್ಕರಕ್ಕೆ ಕೂಡ ಕರೆ ಕೊಟ್ಟಿದ್ದಾರೆ. ಎಂದಿನಿಂದ ಮುಷ್ಕರ ಶುರುವಾಗುತ್ತೆ? ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅನಿರ್ದಿಷ್ಟಾವಧಿನ ಇದು ಅಂತ. ಎಷ್ಟು ಸಂಕಷ್ಟ ಆಗಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಯಾವ ಸರ್ಕಾರನೂ 6 ತಿಂಗಳ ಒಳಗಡೆ 5 ರೂಪಾಯಿ ಡೀಸೆಲ್ ಚಾರ್ಜ್ ಮಾಡ್ತಿದ್ದು ಇಂಡಿಯನ್ ಹಿಸ್ಟ್ರಿನಲ್ಲೇ ಇಲ್ಲ. ಜೂನ್ ತಿಂಗಳು 2024 3 ರೂಪಾಯಿ, ಇವಾಗ 2 ರೂಪಾಯಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ರೂಪಾಯಿ ಇನ್ಕ್ರೀಸ್ ಮಾಡಿದ್ರೆ ನಾವು ಸಾಯೋದ ಬದುಕೋದ, ನಾವು ರೋಡಲ್ಲಿ ಫುಟ್ಪಾತ್ ಅಲ್ಲಿ ಬರೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಬೆಲೆ ಏರಿಕೆ ಬಗ್ಗೆ ಸರ್ಕಾರದ ಬಗ್ಗೆ ಏನೋ ಚರ್ಚೆ ಆಯ್ತಾ? ನಿಮ್ನೇನೋ ಕರೆದಿದ್ರ, ನಿಮ್ಗೇನೋ ಮನವೊಲಿಕೆ ಮಾಡೋಕೆ ಪ್ರಯತ್ನ ಪಟ್ರ ಅಂತ? ನಮ್ಮನ್ನ ಕೇರೇ ಮಾಡಿಲ್ಲ ಅವರು. ಆದ್ರಿಂದ ಈ ಫೈನಲ್ಗೆ ಬಂದಿವಿ. ನಾವು ಪತ್ರ ಬರೆದಿದ್ದೀವಿ. ಅವ್ರಿಗೆ ಗೊತ್ತಿಲ್ವಾ? ಮೊನ್ನೆ ಬಿಫೋರ್ ಬಜೆಟ್ ಮೀಟಿಂಗ್ ಅಲ್ಲಿ ಮಾತಾಡಿದೀವಿ. ಆದ್ರಿಂದ 5 ರೂಪಾಯಿ ಡೀಸೆಲ್ ಬೆಲೆ ಹಿಂದೆ ಪಡೆಯೋ ತನಕ ನಮ್ದು ಮುಷ್ಕರ ಕಡ ಖಂಡಿತ. ಒಂದು. ಎರಡನೇದು, ಈಗ ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಟೋಲ್ ಇಲ್ಲ, ಸ್ಟೇಟ್ ಟೋಲ್ ಇಲ್ಲ, ಸೆಂಟ್ರಲ್ ಟೋಲ್ ಇರುತ್ತೆ. ಕೋಟ್ಯಾಂತರ ಖರ್ಚಾಗ್ತಾರೆ, ಮಾಡ್ತಾರೆ, ಅವ್ರನ್ನು ಬಹಳ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಆಮೇಲೆ ಇರಲಿ. ಈಗ ಇದು ಸಬ್ಜೆಕ್ಟ್ ಬನ್ನಿ. ಫಸ್ಟ್ ಸ್ಟೇಟ್ ಗವರ್ಮೆಂಟ್ ಟೋಲು 18 ಜಾಗದಲ್ಲಿ ಬಣ್ಣ ಬಳಿದು ಬಿಟ್ಟು ಅದಕ್ಕೆ ಟೋಲ್ ಹಾಕಿದಾರಲ್ಲ 2 ವರ್ಷದಲ್ಲಿ. ಇದೆಲ್ಲ ಚೆನ್ನಾಗಿರುತ್ತಾ ನಮ್ಮ ಸರ್ಕಾರ? ಎಷ್ಟು ಯಾವತ್ತಿಂದ ಮುಷ್ಕರ ಶುರುವಾಗುತ್ತೆ? ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ? ಟೋಲ್ ರದ್ದು ಮಾಡಬೇಕು, ಬಾಡ ಚೆಕ್ ಪೋಸ್ಟ್ ರದ್ದು ಮಾಡಬೇಕು, ಡೀಸೆಲ್ ಹಿಂದೆ ಪಡಿಬೇಕು, ಮೀಡಿಯಂ ಗೂಡ್ಸ್ ವೆಹಿಕಲ್ ನ ಟೈಮಿಂಗ್ ಅಲ್ಲಿ ಬಿಡಬೇಕು, ಡಬ್ಲ್ಯೂಸ್ ವೆಹಿಕಲ್ಗೆ ತೊಂದರೆ ಬರಬಾರ್ದು, FC 13,000 15,000 ಹಾಕಿರೋದನ್ನ ವಾಪಸ್ ತಗೋಬೇಕು. ಇಲ್ದೋರೆ 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ರಾತ್ರಿ ಮಧ್ಯರಾತ್ರಿಯಿಂದ 15ನೇ ತಾರೀಕು ಬೆಳಗ್ಗಿಂದ ಅನಿರ್ದಿಷ್ಟ ಕಾಲ ಮುಷ್ಕರ. ನಮ್ಮ ಸ್ಟೇಟ್ ಅಲ್ಲಿ
6 ಲಕ್ಷ ಗಾಡಿ ಇದೆ. 6 ಲಕ್ಷ ಗಾಡಿಗಳು ಓಡೋದಿಲ್ಲ. ಅದೇ ತರ ಅವತ್ತು ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಡೀಸೆಲ್ ಪೆಟ್ರೋಲ್ ಬಂಕ್ ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ. ಮೂರನೇದಾಗಿ ಈ ಡಬ್ರಿಸ್ ಗಾಡಿಗಳಾಗಲಿ ವೆಜಿಟಬಲ್ ವೆಹಿಕಲ್ ಆಗಲಿ ಅವರೇ ವಾಲಂಟರಿ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಡ್ತಾರೆ. ಅದೇ ತರ ಈಗ ಏರ್ಪೋರ್ಟ್ ಟ್ಯಾಕ್ಸಿಯವರು ಹೇಳಿದ್ದಾರೆ ನಾವು ಗಾಡಿ ಓಡಿಸಕ್ ಆಗಲ್ಲ, ಈ ತರ ನಮ್ದು ಹಗಲು ದೂರಡಿ ಆಗ್ತಾ ಇದೆ ಅಂತ ಅವರು ಹೇಳಿ ಹೋಗಿದ್ದಾರೆ. ಅದರಿಂದ ಅನಿರ್ದಿಷ್ಟಕಾಲ ಮುಷ್ಕರ ಖಚಿತ. ಒಟ್ಟಾರೆ ಏನು ಡೀಸೆಲ್ನ ಬೆಲೆ ಏರಿಕೆ ಮಾತ್ರವಲ್ಲ, ಈ ರೀತಿಯ ಹಲವಾರು ಒಂದು ಬೇಡಿಕೆಗಳನ್ನ ಇಟ್ಟರೂ ಕೂಡ ಸರ್ಕಾರ ಸ್ಪಂದಿಸ್ತಿಲ್ಲ. ಹೀಗಾಗಿ ನಾವು ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರವನ್ನ ಮಾಡ್ತೀರಿ. ಇದಕ್ಕೆ ಹಲವಾರು ಸಂಘಟನೆಗಳು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಇದರಿಂದ ಜನಸಾಮಾನ್ಯರು ಗ್ರಾಹಕರಿಗೆ ಬಿಸಿ ಮುಟ್ಟದಂತೂ ನಿಶ್ಚಿತ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.